ನಾನೇನು ಅವಳಿಗೆ ಹೇಳ್ಕೊಟ್ಟಿಲ್ಲ. ನಾನೇ ಹೇಳಿದ್ದು ಸಾಕ್ಷಿಗೆ ಬಾ ಅಂತ. ಅಪ್ಪ, ನಾನು ಆದಿತ್ಯನ ಜೊತೆ ಆಟ ಆಡ್ಬೇಕು. ನಾನು ಅಮ್ಮನ ಮನೆಗೆ ಹೋಗ್ತೀನಿ. ನಾನು ಕಾಲ್ ಮಾಡಿದಾಗ ನೀವು ವಾಪಸ್ ಕರ್ಕೊಂಡು ಬನ್ನಿ. ಬೇಡಮ್ಮ, ನೀನು ಅವ್ರ ಮನೆಗೆ ಹೋದ್ರೆ ಅವ್ರಿಗೆ ತೊಂದರೆ ಆಗಲ್ವಾ? ಹೌದಾ? ನಾನು ನಿಮ್ಮ ಮನೆಗೆ ಬಂದ್ರೆ ನಿಮಗೆ ತೊಂದರೆ ಆಗುತ್ತಾ? ಖಂಡಿತ ಇಲ್ಲ. ನಮ್ಮನೆಗೆ ಯಾರು ಬಂದರೂ ಕಷ್ಟ ಆಗಲ್ಲ. ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಬರ್ಬೋದು. ಸಾಕ್ಷಿ, ಸಾಕ್ಷಿ, ನನ್ನ ಮಾತು. ಸೂರ್ಯ, ಏನಾಯ್ತು? ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ಎಲ್ಲ ಹಾಳಾಗೋಯ್ತು. ಸಾಕ್ಷಿಯಲ್ಲಿ ಸಾಕ್ಷಿಗೇನಾಯ್ತು? ಅವಳಿಗೇನಮ್ಮ ಆಗುತ್ತೆ? ಅವಳಿಗೇನು ಆಗಿಲ್ಲ. ಆಗಿದ್ದಲ್ಲ ನನಗೇನೆ. ನೀನೀಗ ಅರ್ಧಂಬರ್ಧ ಮಾತಾಡ್ರೆ ನಮ್ಗೇನು ಅರ್ಥ ಆಗುತ್ತೆ? ಬಿಡಿಸಿ ಹೇಳು, ಅರ್ಥ ಆಗೋಗಿ ಸಾಕ್ಷಿ ಕರ್ಕೊಂಡ್ಬರ್ಲಿಲ್ವಾ? ಕರ್ಕೊಂಡೋದ್ರು ಅವರೇ. ಅವರು ಅಂದ್ರೆ ಆರ್ತಿಯವರು. ಅಷ್ಟೇನಾ? ನಾನೇನಾಗೋಯ್ತು ಅನ್ಕೊಂಡೆ. ಅದಕ್ಕೆ ಯಾಕೆ ಇಷ್ಟು ಅಪ್ಸೆಟ್ ಆಗ್ತೀಯಾ? ಅಲ್ಲಿ ಸ್ಕೂಲಲ್ಲಿ ನನ್ಗೆ ಎಷ್ಟು ಅವಮಾನ ಆಯ್ತು ಅಂತ ನಿಮ್ಗೆ ಗೊತ್ತಾ? ಮಗಳನ್ನ ತಾಯಿ ಕರ್ಕೊಂಡೋದ್ರೆ ನಿನ್ಗೆ ಯಾಕೆ ಅವಮಾನ? ಬರೀ ಸಾಕ್ಷಿನ ಕರ್ಕೊಂಡು ಹೋಗಿದ್ರೆ ನಾನು ಇಷ್ಟೊಂದು ಟೆನ್ಷನ್ ಮಾಡ್ಕೋತಿರ್ಲಿಲ್ಲಣ್ಣ. ನಾನು ಇನ್ನೂ ಅವ್ರನ್ನ ನನ್ನ ಹೆಂಡತಿ ಅಂತ ಭಾವಿಸ್ತಾ ಇದ್ದೀನಿ, ಆದ್ರೆ ಅವ್ರು ನನ್ನ ಶತ್ರು ಅಂತ ಅನ್ಕೊಂಡಿದ್ದಾರೆ. ನನ್ನನ್ನು ಎಷ್ಟು ಅವಮಾನ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಅವಮಾನ ಮಾಡ್ತಿದ್ದಾರೆ. ಅವ್ರ ಮನ್ಸಲ್ಲಿ ಏನಿದೆಯೋ ಅದನ್ನ ಆದಿತ್ಯನ ಕೈಯಲ್ಲಿ ಹೇಳಿಸ್ತಿದ್ದಾರೆ. ಚಿಕ್ಕ ವಯಸ್ಸು ಅವನಿಗೆ ಎಷ್ಟು ದೊಡ್ಡ ಮಾತು ಮಾತಾಡ್ತಾನೆ ಗೊತ್ತಾ? ಆರ್ತಿ ಅವ್ರನ್ನ ಮನೆಯಿಂದ ಹೊರಗಡೆ ಹೋಗಿ ಅಂದಾಗ ಅವನು ತುಂಬಾ ಕೋಪ ಬಂತಂತೆ. ನಮ್ಮನ್ನೆಲ್ಲ ಹೊಡಿಬೇಕು ಅನ್ಸ್ತಂತೆ. ಚಿಕ್ಕವನಲ್ವಾ, ಆಗ್ಲಿಲ್ವಂತೆ. ಇದನ್ನು ಎಲ್ಲರೂ ಮುಂದೆ ಹೇಳ್ತಾನೆ ನನಗೆ. ಎಲ್ಲ ಅಮ್ಮನ್ ಟ್ಯುಟೋರಿಯಲ್ಸ್. ನಾನ್ ಹೇಳ್ಬೇಕು ಅಂದಿದ್ದೆಲ್ಲ ಮಗನಿಂದ ಹೇಳಿಸಿ ಚೆನ್ನಾಗಿ ಅವಮಾನ ಮಾಡಿಸಿದ್ದಾರೆ. ನೀನ್ ಸುಮ್ಮನೆ ಇರ್ತೀಯಾ? ಆರ್ತಿ ಸೂರ್ಯ ಬೇರೆ ಇರೋದ್ರೆ ನಿನ್ ತುಂಬಾ ಸಂತೋಷ. ಅಯ್ಯ, ಇದ್ದಂಗೆ ಹೇಳ್ತಾರೆ, ನೀವಾಗಿ ಇಕ್ಲಾ ಚೂಸ್ತಾರ. ನೀನ್ ಹೇಳು ಸೂರ್ಯ, ಆರ್ತಿ ಏನು ಹೇಳಿಲ್ವಾ? ಏನಂತಾರೆ? ಆದಿತ್ಯ ಹೀಗೆಲ್ಲ ಮಾತಾಡ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ನಿಂತಿದ್ರು. ನೋಡಿ, ನಾನು ಹೇಳಿಲ್ವಾ? ಇಷ್ಟ ಆಗಿದ್ ಸಾಲ್ದು ಅಂತ ಸಾಕ್ಷಿನೂ ಅವ್ರ ಜೊತೆನೆ ಹೊರಟೋಗ್ಬಿಡಿ. ಅವಳೊಬ್ಳು ನನ್ನ ಮಾತು ಕೇಳ್ತಿದ್ಲು, ಈಗ ಅವಳು ನನ್ನ ವಿರುದ್ಧ ನಿಲ್ಸ್ತಾ ಇದ್ದಾರೆ. ಅವಳು ಯಾಕೋ ಹಾಗೆ ಮಾಡ್ತಾಳೆ? ಯಾಕಂದ್ರೆ ರಿವೆಂಜು. ಗಂಡ ಮನೆಯಿಂದ ಆಚೆ ಹಾಕಿ ಸಿಟ್ಟನ್ನ ಈ ರೀತಿ ತೀರಿಸ್ಕೋತಾ ಇದ್ದಾರೆ. ಬಾಬಾ ಅವ್ರ ಮನೆಗೆ ಹೋಗಿ ಬಾ ಅಂತ ಕರೆದಾಗ ಬೇರೆ ಮನೆ ಮಾಡಿದ್ರೆ ಮಾತ್ರ ಬರ್ತೀನಿ ಅಂತ ಅವ್ರು ಹೇಳಿದ್ರು. ಇವರು ಬೇರೆ ಮನೆ ಮಾಡಲ್ಲ ಅಂತ ಹೇಳಿದ್ರು. ಅದಕ್ಕೆ ಮಕ್ಕಳ ಮುಂದೆ ಇಟ್ಕೊಂಡು ಈ ರೀತಿ ಪ್ಲಾನ್ ಮಾಡ್ತಾ ಇದ್ದಾರೆ. ಸಾಕ್ಷಿ ಅವ್ರ ಹತ್ರನೇ ಇದ್ರೆ ಭಾವನ್ನ ಈಸಿಯಾಗಿ ಬೆಂಡ್ ಮಾಡಿ ಬೇರೆ ಮನೆ ಮಾಡಿಸ್ಬಹುದು. ಇವತ್ತೆಲ್ಲ ನಾಳೆ ಇವರು ಅವ್ರ ದಾರಿಗೆ ಹೋಗೇ ಹೋಗ್ತಾರೆ. ಸಾಧ್ಯನೇ ಇಲ್ಲ. ಅವ್ರ ಪ್ಲಾನ್ ನಡೆಯೋದಕ್ಕೆ ನಾನು ಬಿಡೋದು ಇಲ್ಲ. ನಾನು ಯಾಕೆ ಒಪ್ಕೊಳ್ಳಿ? ನೋಡ್ತೀನಿ ಅದೆಷ್ಟು ದಿನ ಈ ಆಟ ಆಡ್ತಾರೋ ಅಂತ. ಇವ್ರ ಜಗಳ ಆಡ್ಕೊಂಡು ಆರ್ತಿ ಮನೆಗೆ ಬರಲಿಲ್ಲ ಅಂದ್ರೆ ವೇದಿಕನ್ ರಿಸೆಪ್ಷನ್ನೇ ಆಗಲ್ಲ. ಏನಾದ್ರೂ ಹೇಳ್ರಿ. ಹೀಗಂದ್ರೆ ಹೇಗೋ ಸೂರ್ಯ? ಸಣ್ಣ ವಿಷಯಕ್ಕೆಲ್ಲ ಇಷ್ಟೊಂದು ಹಠ ಮಾಡ್ತಾ ಕೂತ್ರೆ ಸಂಸಾರ ಹೇಗೋ ನಡೆಯುತ್ತೆ? ಸೂರ್ಯ, ಆರ್ತಿ ಮನೆಗೆ ವಾಪಸ್ ಬಂದ್ಮೇಲೆ ಸಂತೋಷ್ಗೂ ವೇದಿಕಂಗೂ ರಿಸೆಪ್ಷನ್ ಅಂತ ಅತ್ತೆ ಹೇಳ್ತಿದ್ದಾರೆ. ರಿಸೆಪ್ಷನ್ ಮಾಡಲಿಲ್ಲ ಅಂದ್ರೆ ಆ ಸಂತೋಷ್ ವೇದಿಕಂಗೆ ಅದೇನೇನು ಹಿಂಸೆ ಕೊಡ್ತಾನೋ ಗೊತ್ತಿಲ್ಲ. ನೀವೇನು ಮಾಡ್ತೀರೋ ನಂಗೆ ಗೊತ್ತಿಲ್ಲ. ವೇದಿಕಾ ನೆಮ್ಮದಿಯಾಗಿ ಬಾಳೋದು ನಿಮ್ಮ ಕೈಯಲ್ಲಿದೆ. ಗಂಡ ಹೆಂಡತಿ ಜಗಳ ಮಾಡಿಕೊಂಡು ನನ್ನ ಮಗಳು ನರಕ ಅನುಭವಿಸೋದು ಮಾಡಬೇಡಿ ದಯವಿಟ್ಟು. ಸೂರ್ಯ, ಆರ್ತಿಗೆ ಮನೆಗೆ ಕರ್ಕೊಂಡು ಬನ್ನಿ. ದುಡ್ಡಿನ ಬಗ್ಗೆ ನೀನು ಟೆನ್ಷನ್ ಮಾಡ್ಕೋಬೇಡ. ನಮ್ಮ ಮನೇಲಿ ATM ಇದೆ. ಒಂದೇ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ದುಡ್ಡಿನ ಕಂತೆಗಳು ಹಾಗೆ ಬರುತ್ತೆ. ನಿನ್ಗೆ ಎಷ್ಟು ಬೇಕು ಕೇಳು, ನಾನು ಕೊಡ್ತೀನಿ. ಆದರೆ ನಾನು ಹೇಳಿದ ಕೆಲಸ
ಹೆಚ್ಚು ಕಮ್ಮಿ ಆಗಬಾರ್ದು. ಓಕೆ ಮೇಡಮ್, ಯು ಡೋಂಟ್ ವರಿ. ಹಾಗೇನಾದರೂ ಆದರೆ ಮಗುನ್ ಕಿಡ್ನ್ಯಾಪ್ ಮಾಡಿದ ನೀನೇ ಅಂತ ಹೇಳೋದಕ್ಕೆ ನನ್ನ ಹತ್ರ ಸಾಕಷ್ಟು ವಿಟ್ನೆಸ್ ಇದೆ. ಇಲ್ಲ ಮೇಡಮ್, ಹಾಗಾಗಲ್ಲ. ಹಾಂ, ನಾನೊಂದು ಬುಟಿಕ್ ಓಪನ್ ಮಾಡಬೇಕು ಅಂತಿದ್ನಲ್ಲ, ಎಲ್ಲಿಗೆ ಬಂತ ವಿಷಯ? ನೋ 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 ನೋ, ನನಗೆ MG ರೋಡಲ್ಲೇ ಬೇಕು. ಅಲ್ಲಿ ಶಾಪ್ ಹಾಕಿದ್ರೆ ಬಿಸ್ನೆಸ್ ಚೆನ್ನಾಗಾಗುತ್ತೆ. ಅಯ್ಯೋ, ಅಡ್ವಾನ್ಸ್ ಎಷ್ಟೇ ಆಗಲಿ ನಾನು ಕೊಡ್ತೀನಿ. ಓಕೆ, ಬಾಯ್. ಲೋ ಸೂರ್ಯ, ನನ್ನ ಕೆನ್ನಿಗೆ ಹೊಡೆದೆಯಲ್ಲ? ಈ ರಾಕಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಹೊಡೆದ್ರೆ ಹೊಡೆಸ್ಕೋತಾಳೆ ಅಂದ್ಕೊಂಡಿದ್ಯಾ? ನಿನ್ನನ್ನು ಸುಮ್ಮನೆ ಬಿಡಲ್ಲ. ನಿನ್ನ ಸಂಸಾರ ಹೊಡೆಯೋದಕ್ಕೆ ಸ್ವಲ್ಪ ಹುಳಿಯುಂಟೆ, ಈಗ ನಿನ್ನ ಬದುಕು ಹಾಳು ಮಾಡೋದಕ್ಕೆ ಫುಲ್ ಪಾಯ್ಸನ್ ಹಾಕ್ತೀನಿ. ನಿನ್ನ ಲೈಫ್ನ ಪೂರ್ತಿ ನಾಶ ಮಾಡದೆ ಬಿಡಲ್ಲ. ನಿನ್ನ ಮುಂದೆ ನಾನು ಮಹಾರಾಣಿ ಥರ ಬದುಕಿ ತೋರಿಸ್ತೀನಿ, ನೋಡ್ತಾ ಇರು. ಗುಬೆ ಬೈಲಿ. ನಮ್ಮ ಅಪ್ಪ ಅಮ್ಮ ಅಷ್ಟು ಒಳ್ಳೆ ಹೆಸರಿಟ್ಟಿದ್ದಾರೆ, ವೇದಿಕಾ ಅಂತ. ಅದ್ಯಾಕೆ ಕೆಟ್ಟದಾಗ ಕರಿತೀಯ? ಒಳ್ಳೆ ಹೆಸರಿಟ್ಬಿಟ್ರು ಸಾಕ? ಹೆಸರಿಟ್ರು ಬಿಟ್ರು ಅಷ್ಟೇ. ಇನ್ನೇನ್ ಮಾಡ್ಬೇಕಿತ್ತು? ಮಗದೀರ ಸಿನಿಮಾ ನೋಡ್ಕೊಂಡ್ ಬಂದು ರಣಧೀರ ಕತೆ ಕೇಳ್ದಂಗಾಯ್ತು. ಲೈ, ನಿಮ್ಮ ಅಪ್ಪ ಬಂದು ನಿನ್ನ ಮನೆ ಕರ್ಕೊಂಡೋಗಿ ಅರ್ಶಿನ ಕುಂಕುಮ ಕೊಟ್ಟು ತವರಿಗೆ ಬಾತಂಗಿ ಸೀನ ಕ್ರಿಯೇಟ್ ಮಾಡಿ ರಿಸೆಪ್ಷನ್ ಮಾಡ್ತಾನೆ ಅಂತೆಲ್ಲ ಪುಂಗಿ ಉದ್ಯಲ್ಲ. ಏನು ಮಾತನಾದ ಮೈಸೂರು ಪ್ಯಾಲೇಸ್ ತೋರಿಸ್ತಾನೆ ಅನ್ಸುತ್ತೆ ನಿಮ್ಮಪ್ಪ. ರಿಸೆಪ್ಷನ್ ಮಾಡ್ತಾರೆ ಅಂತ ಹೇಳಿದಾಗ ನೀನೇ ಬೇಡ, ಬೇರೇನೋ ಸೂಪರ್ ಪ್ಲಾನ್ ಇದೆ ಅಂತ ಹೇಳ್ದೆ. ಲೈ, ಸುಮ್ಮನೆ ಸೀನ್ಗೊಂದು ಟ್ವಿಸ್ಟ್ ಇರ್ಲಿ ಅಂತ ಹೇಳ್ದೆ ಕಣೆ. ನೀನು ಅದನ್ನೇ ನಿಜ ಅನ್ಕೊಂಬಿಟ್ಯಾ? ನಾನಿಲ್ಲಿ ನಮ್ಮವ್ರ ಹತ್ರಕ್ಕೆಲ್ಲ ನಮ್ಮ ರವಿ ಮಾಮ ಬರ್ತಾರೆ, ಗ್ರ್ಯಾಂಡ್ ಆಗಿ ನಂಗೆ ರಿಸೆಪ್ಷನ್ ಮಾಡ್ತಾರೆ, ಕುದುರೆ ತಗೊಂಬಂದು ಅದ್ರ ಮೇಲೆ ನಾನು ಕರ್ಕೊಂಡು ಹೋಗ್ತಾರೆ ಅಂತೆಲ್ಲ ಹೇಳ್ಕೊಂಡು ತಿರುಗಿದ್ದೀನಿ. ನೀನು ನಿಮ್ಮ ಅಪ್ಪ ನನ್ನ ಮೇಲೆ ಗೋಬೆ ಕೂರ್ಸಕ್ ನೋಡ್ತೀರಾ? ಕಾಗೆ ಮೇಲೆ ಗೂಬೆ ಕೂರ್ಸಕ್ ಆಗಲ್ವಲ್ಲ. ಲೇ, ಏನೇ ಅದು ಗೊಣಗ್ತಾ ಇದೆಯಾ? ಏನಿಲ್ಲ. ತಗೋ, ನಿಮ್ಮ ಅಪ್ಪಂಗೆ ಫೋನ್ ಮಾಡು. ಯಾವಾಗ ರಿಸೆಪ್ಷನ್ನು, ವರೋಪಚಾರ ಯಾವಾಗ ಅಂತ ಕೇಳು. ಏನ್ ಸಾರ್ 50 ಲಕ್ಷ ಡೆಪಾಸಿಟ್ ಮಾಡ್ತೀನಿ ಅಂತ ಬಿಟ್ಟು ಮಾಡ್ಲೇ ಇಲ್ಲ ಅಂದ್ಬಿಟ್ಟು ಬ್ಯಾಂಕ್ ಮ್ಯಾನೇಜರ್ ದಿನ ಫೋನ್ ಮಾಡಿ ಟಾರ್ಚರ್ ಮಾಡ್ತಾ ಇದ್ದಾನೆ ನನಗೆ. ಏನು 50 ಲಕ್ಷನಾ? ಲೇ, 50 ಲಕ್ಷಕ್ಕೆ ಯಾಕೆ ಹಿಂಗೆ ಬಾಯ್ಬಿಡ್ತೀಯಾ? 50 ಲಕ್ಷ ಯಾತಕ್ಕೂ ಸಾಕಾಗಲ್ಲ. ಕರೆಕ್ಟಾಗಿ 3 ಬೆಡ್ರೂಮ್ ಫ್ಲಾಟ್ ಸಿಗಲ್ಲ ಗೊತ್ತಾ? ಫ್ಲಾಟ್ ತಗೊಂಡ್ರೆ BMW ತಗೊಳಕ್ಕಾಗಲ್ಲ, BMW ತಗೊಂಡ್ರೆ ಫ್ಲಾಟ್ ತಗೊಳಕ್ಕಾಗಲ್ಲ. ಅದಕ್ಕೆ ನಿಮ್ಮ ಅಪ್ಪನ ಹತ್ರ ಇನ್ನೊಂದು 30 ಲಕ್ಷ ಎಕ್ಸ್ಟ್ರಾ ಕಿತ್ಕೊಳ್ಳೋಣ. ಫೋನ್ ಮಾಡೆ. ನಿಮ್ಮ ಅಪ್ಪನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ. ಇಲ್ಲ ಅಂತಂದ್ರೆ ಎಲ್ಲರೂ ಅಡ್ಜಸ್ಟ್ ಮಾಡಿ ಕೊಡ್ತಾರೆ. ಮದುವೆ ಅಂತ ಮಾಡಿದಿದ್ರೆ 20-30 ಲಕ್ಷ ಖರ್ಚಾಗ್ತಿರ್ಲಿಲ್ವಾ? ಉಳ್ತಿಲ್ವಾ ಅದನ್ನ? ಕೇಳೆ ಫೋನ್ ಮಾಡಿ. ಮಾಡಲೇ. ಹಲೋ ಹಲೋ, ಮಾತಾಡೆ. ಮಾತಾಡದೆ. ಹಲೋ, ನಮಸ್ಕಾರ ಅತ್ತೆಮ್ಮ. ನಮಸ್ಕಾರ. ಹೇಗಿದೆಯಾ ಅಳಿಮಯ್ಯ ಅಂತ ಕೇಳಲ್ವಾ? ಹೇಗಿದೆಯಪ್ಪ? ಸ್ವಲ್ಪನೂ ಚೆನ್ನಾಗಿಲ್ಲ. ನೀವು ನಿಮ್ಮ ಮಗಳ ಹತ್ರ ಗ್ರ್ಯಾಂಡ್ ರಿಸೆಪ್ಷನ್ ಮಾಡ್ತೀನಿ ಅಂತ ಹೇಳಿ ಕಳಿಸಿ 2 ಹುಣ್ಣಿಮೆ 3 ಅಮಾವಾಸ್ಯೆ ಕಳೀತು, ಏನು ಸುದ್ದಿನೇ ಇಲ್ಲ. ಅದಕ್ಕೆ ನಿಮ್ಮ ಮಗಳೇ ಫೋನ್ ಮಾಡ್ರಿ ಅಂತ ಹೇಳಿ ತುಂಬಾ ಬಲವಂತ ಮಾಡಿದ್ಲು ಅಲ್ವಾ ವೇದಿಕಾ? ಅದು ನಮ್ಮ ಮನೇಲಿ ಸ್ವಲ್ಪ ಕಷ್ಟ ಆಗೋಯ್ತು, ಅದಕ್ಕೆ ಫೋನ್ ಮಾಡೋಕ್ಕಾಗಲಿಲ್ಲ. ಅದೇನಾಯ್ತು ಅಂದರೆ... ಕಷ್ಟ ಯಾರಿಗೆ ಬರಲ್ಲ ಅತ್ತೆ, ಕತ್ತೆಗೂ ಕಷ್ಟ ಬರುತ್ತೆ. ಇನ್ನಂಥದ್ರಲ್ಲಿ ಮನುಷ್ಯರು ನಾವು ಬರದೇ ಇರುತ್ತಾ? ಈಗ ಮ್ಯಾಟ್ರಿಗೆ ಬಂದ್ಬಿಟ್ಟು ನೀವು ರಿಸೆಪ್ಷನ್ನು ಮತ್ತು ವರೋಪಚಾರ ಯಾವಾಗ ಇಟ್ಕೋತೀರಾ ಅಂತ ಹೇಳ್ಬಿಡಿ. ಆಮೇಲೆ ನಾನು ಮತ್ತು ನಿಮ್ಮ ಮಗಳು ಹೋಗ್ಬಿಟ್ಟು ಒಂದು ಕಾರ್ ನೋಡ್ಕೊಂಡು ಬಂದಿದ್ದೀವಿ. ನಿಮ್ಮ ಮಗಳಿಗೆ 35 ಲಕ್ಷದ ಕಾಸ್ಟ್ಲಿ ಕಾರೇ ಬೇಕಂತೆ ಅಲ್ವೇನೆ? ಕಾರ್ ಶೋರೂಮಿಂದ ದಿನ ಫೋನ್ ಮಾಡ್ತಾರೆ, ಸರ್ ಕಾರ್ ಯಾವಾಗ ತಗೋತೀರಾ ಅಂತ. ತಗೊಳ್ಳಿ, ನಿಮ್ಮ ಮಗಳೇ ಮಾತಾಡ್ತಾಳಂತೆ. ತಗೋ ವೇದಿಕಾ. ನನಗೆ ಯಾವುದೋ ಹಳೆ ಪೇಮೆಂಟ್ ಬ್ಯಾಲೆನ್ಸ್ ಬರೋದಿದೆ, ಹಿಂಗೆ ಹೋಗಿ ಅರ್ಧ ಗಂಟೆಲಿ ವಾಪಸ್ ಬರ್ತೀನಿ. ಅಷ್ಟೊತ್ತಿಗೆ ನಿಮ್ಮ ಅಮ್ಮನ ಹತ್ರಕ್ಕೆ ಅದೆಷ್ಟು ಲೀಟ್ರ್ ಕಣ್ಣೀರು ಸುರಿಸ್ತೀಯ ಸುರಿಸು, ಸೆಂಟಿಮೆಂಟೇನ ಕುಡಿತೀವಿ ಕೊಡಿ. ವಾಪಸ್ ನಾನು ಬರೋ ಅಷ್ಟೊತ್ತಿಗೆ ಛತ್ರ ಬುಕ್ ಆಗಿರಬೇಕು. ಇಲ್ಲ ಅಂತಂದರೆ 5 ಲೀಟ್ರ್ ಸೀಮೆಣ್ಣೆ ಖಾಲಿ ಮಾಡ್ತೀನಿ. 5 ಲೀಟ್ರ್ ಸೀಮೆಣ್ಣೆ ಖಾಲಿ ಹಾಂ? ಲೈನಲ್ಲಿದ್ದಾರೆ ಅಮ್ಮ, ಮಾತಾಡಮ್ಮ. ಹಲೋ ವೇದಿಕಾ, ಅಮ್ಮ. ವೇದಿಕಾ,
ಸಾಕ್ಷಿ ಮೂವ್ ಮಾಡು. ಅಮ್ಮ ಇದು ಮೋಸ. ನೀನ್ ಆ ಕಡೆ ಅವಳಿಗೂ ಹೇಳ್ಕೊಡ್ತಾ ಇದ್ಯಾ, ನನಗೂ ಹೇಳ್ಕೊಡ್ತಾ ಇದ್ಯಾ. ಅವಳಿಂದ ನನ್ ಕೈ ಹೊಡೆದಾಕ್ಬೇಕು ಅಂತ ಇದ್ಯಾ. ಹಾಗೇನು ಇಲ್ಲ ಕಣೋ. ಈಗ ಈ ಪಾನ್ ಮೂವ್ ಮಾಡು. ಮಾಡು. ಅದೇ ಅಮ್ಮ ಆದಿ ಎಲ್ಲ ಪಾನ್ಸ್ ಅನ್ನು ಹಾಳು ಮಾಡ್ಬಿಟ್ಟ. ಆದಿತ್ಯ, ಅವಳು ಕರೆಕ್ಟಾಗಿ ಆಟ ಆಡಿದ್ಲು ತಾನೆ, ಯಾಕೆ ಪಾನ್ಸನ್ನೆಲ್ಲ ಕೆಳಗೆ ಬೀಳಿಸ್ದೆ? ಅಮ್ಮ ನೀನು ನನ್ನ ಪಾರ್ಟಿ, ನಾನು ಸೋತಿದ್ರೆ ಅವಳಿಗೆ ನೀ ಕೈ ಕೊಟ್ಟೆ. ಯಾಕೆ ಮಾಡಬಾರ್ದಾ? ಯಾಕೆ ಅಂದ್ರೆ ನೀನ್ ನನ್ನಮ್ಮ. ನೋ ಆದಿತ್ಯ, ನಾನು ಸಾಕ್ಷಿಗೂ ಅಮ್ಮನೇ. ನೀನು ಗೆದ್ರೆ ನಿನಗೆ ಸಪೋರ್ಟ್ ಮಾಡ್ತೀನಿ, ಅವಳು ಗೆದ್ರೆ ಅವಳಿಗೆ ಸಪೋರ್ಟ್ ಮಾಡ್ತೀನಿ. ನೀನನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಅವಳನ್ನು ಅಷ್ಟೇ ಪ್ರೀತಿ ಮಾಡ್ತೀನಿ ಕಣೋ. ನನಗೆ ನೀವಿಬ್ಬರೇ ಈಕ್ವಲ್. ಹೋಗು ಆಟ ಆಡ್ಕೊ. ನಾನು ಆಟ ಆಡಕ್ ಬರಲ್ಲ. ಅದೇ ಸಾಕ್ಷಿ ನಿನ್ ಜೊತೆ ಆಡ್ಬೇಕು ಅಂತ ಇಲ್ಲಿಗೆ ಬಂದಿದ್ದಾಳ ಪುಟ. ನೀನ್ ಈ ರೀತಿ ಕೋಪ ಮಾಡ್ಕೊಂಡ್ರೆ ಯಾವತ್ತೂ ಅವಳು ನಮ್ಮ ಮನೆಗೆ ಬರಲ್ಲ ನೋಡು. ಹೌದಲ್ವಾ? ಸರಿ ಆಟ ಆಡ್ತೀನಿ. ಸಾರಿ ಸಾಕ್ಷಿ. ಇಟ್ಸ್ ಓಕೆ. ಈಗ ಬಾ ಆಟ ಆಡೋಣ. ನಾನೀಗ ವೈಟ್ ತಗೊಂತೀನಿ. ವೈಟ್ ಅಂದ್ರೆ ನಂಗೆ ಲಕ್ಕಿ. ಓಕೆ ಎಸ್, ಬೇಗ ಬೇಗ ಜೋಡಿಸು. ಪರ್ಫೆಕ್ಟ್ ಫ್ಯಾಮಿಲಿ ಅಮ್ಮ ನಮ್ಮದು. ಜೊತೆಗೆ ಸೂರ್ಯ ಅವ್ರು ಇರಬೇಕಾಗಿತ್ತು, ಎಷ್ಟು ಚೆನ್ನಾಗಿರ್ತಾ ಇತ್ತು. ಈ ಮಕ್ಕಳು ಹೀಗೆ ಆಟ ಆಡ್ತಾ ಇರೋದು ನೋಡಿದ್ರೆ ನಾನು ಸೂರ್ಯವರು ಬೇರೆ ಆಗಿದ್ದೀವಿ ಅಂತ ಅನಿಸ್ತಾನೆ ಇಲ್ಲ. ಅವರು ಇಲ್ಲೇ ಎಲ್ಲ ಹೋಗಿದ್ದಾರೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಮನೆ ಬಂದ್ಬಿಡ್ತಾರೆ. ಜೊತೆಗೆ ನಾವೆಲ್ಲರೂ ಸಂತೋಷವಾಗಿ ನಗ್ನಗ್ತಾ ಊಟ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಅದಕ್ಕೆ ಕಡೆ ನಾನು ಹೇಳಿದ್ದು, ನೀವು ಬೇರೆ ಮನೆ ಮಾಡಿದ್ರೆ ಇದೇ ತರ ಇರ್ಬೋದು ಅಂತ. ಆರ್ತಿ 7:30 ಆಯ್ತಲ್ಲೇ, ಸಾಕ್ಷಿ ಮನೆ ಕಳ್ಸಲ್ವಾ? ಓ, ಆಡ್ತಾ ಆಡ್ತಾ ಟೈಮ್ ಹೋಗಿದೆ ಗೊತ್ತಾಗಿಲ್ಲಮ್ಮ. ಸಾಕ್ಷಿ, ಪುಟ್ಟ ಈಗಾಗಲೇ ಲೇಟ್ ಆಗಿದೆ ಕಣೋ, ಅಪ್ಪನಿಗೊಂದು ಫೋನ್ ಮಾಡು. ಇಲ್ಲ, ನಾನು ಇಲ್ಲೇ ಇರ್ತೀನಿ. ಸಾಕ್ಷಿ, ಅಪ್ಪನಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ಯಲ್ವಾ ಪುಟ್ಟ ಸಂಜೆ, ತಗೋ ಫೋನ್ ಮಾಡಮ್ಮ. ಅವಾಗ ಹೇಳಿದ್ದೆ, ಅದೇ ಇವಾಗ ಅಲ್ವಲ್ಲ. ಮೋಸ, ಇದು ಮೋಸ. ಏನು ಮೋಸ ಇಲ್ಲ, ನಾನು ತಲೆ ಹಿಡ್ಕೊಂಡು ಆಡ್ದೆ, ಅದಕ್ಕೆ ನಾನು ಗೆದ್ದೆ. ಸಾಕ್ಷಿ, ನೀನೀಗ ಮನೆಗೆ ಹೋಗ್ದಿದ್ರೆ ಮನೇಲಿ ಎಲ್ಲರೂ ಗಾಬರಿ ಆಗ್ತಾರಲ್ವಾ ಪುಟ್ಟ? ಮತ್ ನಾನು ಇಲ್ಲಿ ಇರೋದು ನಿಮಗೆ ಇಷ್ಟ ಇಲ್ವಾ? ಅಯ್ಯೋ ಹಾಗಲ್ಲ ಪುಟ್ಟ, ನೀನು ಅಪ್ಪನಿಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತಿದ್ದೆ ಅಲ್ವಾ, ಅವ್ರು ನಿನ್ನ ಫೋನಿಗೋಸ್ಕರ ಕಾಯ್ತಾ ಇರ್ತಾರೆ, ಅದಕ್ಕೆ ಹೇಳಿದೆ. ಕಾಯ್ಲಿ ಬಿಡಿಯಮ್ಮ, ಸಾಕ್ಷಿ ಇವತ್ತು ಇಲ್ಲೇ ಇರ್ತಾಳೆ, ಇಲ್ಲೇ ಇರ್ತಾಳೆ. ಹೌದು, ನಾನು ಇಲ್ಲೇ ಇರ್ತೀನಿ. ಏನಾಯ್ತು ಸೂರ್ಯ, ಆಗ್ಲಿಂದ ನೋಡ್ತಾ ಇದ್ದೀನಿ, ಇಷ್ಟೊಂದು ಚಟ್ಪಡಿಸ್ತಾ ಇದೆಯಾ? 7 ಗಂಟೆ ಮೇಲೆ ಸಾಕ್ಷಿ ಫೋನ್ ಮಾಡ್ತೀನಿ, ಬಂದು ಕರ್ಕೊಂಡು ಹೋಗು ಅಂತ ಹೇಳಿದ್ರು, ಅದಕ್ಕೆ ಕಾಯ್ತಾ ಇದ್ದೀನಿ. 8 ಗಂಟೆ ಆಗ್ತಾ ಬಂತು, ಇನ್ನೂ ಫೋನ್ ಮಾಡಲಿಲ್ವಾ? ಹೇಳದ್ನಲ್ಲಮ್ಮ, ಅದಕ್ಕೆ ಕಾಯ್ತಾ ಇದ್ದೀನಿ ಅಂತ. ಸಾಕ್ಷಿನೇ ಫೋನ್ ಮಾಡಲಿ ಅಂತ ಯಾಕೆ ಕಾಯ್ತಾ ಇದೆಯಾ? ಅಲ್ಲಿ ಆದಿತ್ಯನ ಜೊತೆ ಆರ್ಯನ್ ಜೊತೆ ಆಟ ಆಡ್ತಾ ಫೋನ್ ಮಾಡೋದು ಮರ್ತೋಗಿರ್ಬೋದು, ನೀನೇ ಫೋನ್ ಮಾಡ್ಬಿಟ್ಟು ಹೊರಡು. ನಾನು ಆ ಮನೆಗೆ ಫೋನ್ ಮಾಡಲ್ಲ. ನೀನು ಮಾಡದೇ ಇದ್ರೆ ಅವಳು ಬರ್ದೇ ಇರ್ಬೋದು. ಯಾಕೆ ಬರಲ್ಲ? ಆರ್ತಿ ಅವರೇ ಕರ್ಕೊಂಡ್ ಬಂದ್ಬಿಡ್ತಾರೆ. ಆರ್ತಿ ಸಾಕ್ಷಿನ ಇಲ್ಲಿ ಕರ್ಕೊಂಬಂದ್ಬಿಡೋದು ಡೌಟ್ ಕಣೋ. ಯಾಕಮ್ಮ ಡೌಟು? ಅವತ್ತು ಆರ್ಯನ್ನ ನಾನೇ ವಾಪಸ್ ಕರ್ಕೊಂಡು ಹೋಗಿ ಬಿಡಬೇಕು ಅಂತ ಹಠ ಮಾಡಿದ್ರು, ನಾನು ಹೋಗಿ ಬಿಟ್ಟಿರ್ಲಿಲ್ವಾ? ಈಗಲೂ ಹಾಗೇನೆ, ಆರ್ತಿ ಅವರೇ ಕರ್ಕೊಂಡ್ ಬಂದ್ಬಿಡ್ತಾರೆ. ಬಿಡ್ಲೇಬೇಕು.
ನಿನ್ಗಿನ್ನೂ ಚಿಕ್ಕ ಮಕ್ಕಳ ಬಗ್ಗೆ ತಿಳುವಳಿಕೆ ಸಾಲದು ಸೂರ್ಯ. ಆರ್ಯ ಇನ್ನು ಚಿಕ್ಕ ಮಗು. ಅವನನ್ನು ಕರ್ಕೊಂಬಂದ್ರೆ ಸ್ವಲ್ಪ ಹೊತ್ತಿಗೆ ಅಮ್ಮ ಬೇಕು ಅಂತ ಅಳ್ತಾನೆ ಅಂತ ಆರ್ತಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಅವಳು ಸುಮ್ಮನೆ ಇದ್ಲು. ನೀನು ಆರ್ಯನ ನೋಡ್ಕೊಳಕ್ಕಾಗದೆ ವಾಪಸ್ ಕರ್ಕೊಂಡೋಗಿ ಬಿಡ್ಲೇಬೇಕಾಯ್ತು. ಸಾಕ್ಷಿ ಆರ್ಯನ್ ಥರ ಗಲಾಟೆ ಮಾಡಲ್ಲ. ಅವಳಿಗೆ ಜೊತೆಲಿ ಆಟ ಆಡೋಕ್ಕೆ ಆರ್ಯ ಮತ್ತು ಆದಿತ್ಯ ಇಬ್ಬರು ಇದ್ದಾರೆ. ಹಾಗಾಗಿ ಅವಳಿಗೆ ಇಲ್ಲಿಗಿಂತ ಅಲ್ಲಿರೋಕ್ಕೆ ಹೆಚ್ಚು ಇಷ್ಟ ಆಗತ್ತೆ. ನೀನಾಗೆ ಹೋಗಿ ಅಲ್ಲಿ ಕರ್ಕೊಂಬರ್ದೇ ಇದ್ರೆ ಅವಳು ಬರೋದೇ ಇಲ್ಲ. ಯೋಚನೆ ಮಾಡು. ಸಾಕ್ಷಿ ಲೇಟ್ ಆಗಿದೆ ಪುಟ, ಅಪ್ಪನಿಗೊಂದು ಫೋನ್ ಮಾಡು. ಅಯ್ಯೋ ಒಂದ್ ನಿಮಿಷ ಜಾಗ ಬಿಡಿ. ಏ ಆದಿ ಸುಮ್ನೆ ತಿನ್ಕೊಟ್ ಕೂತಿರ್ಬೇಡ, ಅದ್ ನೋಡು ಹೆಂಗಿದೆ. ಸಾಕ್ಷಿ 8 ಆಯ್ತು ಕಣೆ. ಅಯ್ಯೋ ಒಂದ್ ನಿಮಿಷ ಅಮ್ಮ. ಹೋಗ್ಲಿ ಬಿಡೆ ಆರ್ತಿ. ಏನ್ ಹೇಳ್ತಾ ಇದ್ದೀರಮ್ಮ ನೀವು? ಸೂರ್ಯಂಗೆ ಫೋನ್ ಮಾಡೋದು ಬೇಡ ಅಂತ. ಅಮ್ಮ, ಸಾಕ್ಷಿ ಇನ್ನೂ ಚಿಕ್ಕವಳು. ಅವಳಿಗೆ ಫೋನ್ ಮಾಡಿಲ್ಲ ಅಂದ್ರೆ ಮನೆಯವರೆಲ್ಲ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ. ಅವ್ರಿಗೆ ಯಾವಾಗ ನಿನ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು? ಹಾಗಲ್ಲ ಅಮ್ಮ, ಇದು ಬೇರೆ. ನಾವು ದೊಡ್ಡವರು ತುಂಬಾ ಸಾರಿ ಮನಸ್ತಾಪಗಳು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಮಕ್ಕಳನ್ನ ಇನ್ವಾಲ್ವ್ ಮಾಡೋದು ಬೇಡ. ಸಾಕ್ಷಿ ಈಗ ಫೋನ್ ಮಾಡಿಲ್ಲ ಅಂದ್ರೆ ನಾನು ಅವಳನ್ನ ಎತ್ಕಟ್ಟಿ ಹೀಗೆ ಮಾಡ್ತಾ ಇದ್ದೀನಿ ಅಂತ ನನ್ನ ಮೇಲೆ ತಪ್ಪು ತಿಳ್ಕೊತಾರೆ. ತಿಳ್ಕೊಳ್ಳಿ ಬಿಡೆ. ಅವ್ರಿಗೆ ಯಾವಾಗ ಒಳ್ಳೆ ಯೋಚನೆ ಬರುತ್ತೆ ಹೇಳು? ಆ ಸೂರ್ಯ ಅವತ್ ಎಲ್ರು ಎದುರು ರಾಜಾರೋಷವಾಗಿ ನನ್ನ ಕೈಯಿಂದ ಮಗು ಕಿತ್ಕೊಂಡು ಹೋದ. ನಾನು ಎಷ್ಟು ಕೇಳ್ಕೊಂಡೆ, ಎಷ್ಟು ಅವಮಾನ ಆಯ್ತು ಗೊತ್ತಾ ನನ್ಗೆ. ಏನೋ ಆ ಮಗು ತನಗ್ ಮಾತ್ರ ಸಂಬಂಧ ಪಟ್ಟಿದ್ದು, ನಿನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ ಅನ್ನೋ ತರ. ನೀವು ಹೇಳ್ತಾ ಇರೋದು ಸರಿ ಅಮ್ಮ, ಆದರೆ ದೊಡ್ಡವ್ರು ಜಗಳ ಆಡಿದ್ರೆ ಮಕ್ಕಳ ಮನಸ್ಸಿಗೆ ಎಫೆಕ್ಟ್ ಆಗಬಾರ್ದು ಅಂತ ಆ ಥರ ಹೇಳಿದೆ. ಆದ್ರೆ ಆಗ್ಲಿ ಬಿಡೆ. ಅವ್ರಿಗೆ ಗೊತ್ತು ತಾನೆ ಸಾಕ್ಷಿ ನಮ್ಮನೆಗೆ ಬಂದಿರೋದು ಅಂತ. ಅವಳು ಯಾರೋ ಗುರ್ತು ಪರಿಚಯ ಇಲ್ದವ್ರ ಮನೆಗೆ ಹೋಗಿಲ್ಲ ಅಲ್ವಾ? ಅಷ್ಟಕ್ಕೂ ಅವಳೇ ನಾನು ಹೋಗಲ್ಲ, ಅಪ್ಪಂಗೆ ಫೋನ್ ಮಾಡಲ್ಲ ಅಂತ ಹೇಳ್ತಾ ಇರೋದು. ಬನ್ನಿ ಮಕ್ಳೆ, ಊಟ ಕೊಡ್ತೀನಿ. ಅಮ್ಮ, ನಾನು ಅಪ್ಪಂಗೆ ಕಾಲ್ ಮಾಡ್ತೀನಿ. ಒಂದು ನಿಮಿಷ ಡಯಲ್ ಮಾಡ್ಕೊಡ್ತೀನಿ. ಹಲೋ. ಹಲೋ, ಹೇಳಿ. ಏನು ಹೇಳಿ? ಹೇಳಿ ಅಂದ್ರೆ ನಾನೇನು ಹೇಳಿ? ನೀವೇ ಹೇಳಿ. ಅಮ್ಮ, ಸಾಕ್ಷಿ ಸೂರ್ಯ ಅವ್ರ ಜೊತೆ ಮಾತಾಡ್ಬೇಕು ಅಂತ ಹೇಳಿದ್ದು. ಸಾಕ್ಷಿ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಕೊಡಿ. ಹಾಯ್ ಅಪ್ಪ. ಹಲೋ ಸಾಕ್ಷಿ ಪುಟ್ಟ, ಏನಮ್ಮ ಇಷ್ಟೊತ್ತು ಲೇಟ್ ಮಾಡ್ಬಿಟ್ಟೆ? ಡ್ಯಾಡಿ ನಿಮ್ಮ ಫೋನ್ಗೋಸ್ಕರ ಎಷ್ಟೊತ್ತು ಕಾಯ್ತಿದ್ದ ಗೊತ್ತಾ? ಸರಿ, ಇನ್ 20 ಮಿನಿಟ್ಸ್ ನಾನು ಇರ್ತೀನಿ. ನೀನು ಗೇಟ್ ಹತ್ರ ರೆಡಿ ಆಗಿದ್ಬಿಡು, ಸರಿನಾ? ಅಪ್ಪ, ನೀವೀಗ ಬರೋದ್ ಬೇಡ, ಬೆಳಗ್ಗೆ ಬನ್ನಿ. ಬೆಳಿಗ್ಗೆನಾ? ಯಾಕೆ? ಇವತ್ತು ನಾನು ಇಲ್ಲೇ ಇರ್ತೀನಿ. ಅಲ್ಲೇ ಇರ್ತೀಯಾ? ಯಾಕೆ? ಸಾಕ್ಷಿ, ಹಾಗೆಲ್ಲ ಅಲ್ಲಿರ್ಬಾರ್ದು. ನಮ್ಮ ಮನೇಲಿ ನಾವಿರ್ಬೇಕು. ಸುಮ್ಮನೆ ಅವ್ರಿಗೆ ತೊಂದರೆ ಆಗುತ್ತೆ ಅಲ್ವಾ? ಏನು ತೊಂದರೆ ಆಗಲ್ಲ. ನೀವು ಬೆಳಗ್ಗೆ ಬಂದಾಗ ಯೂನಿಫಾರ್ಮ್ ತನ್ನಿ. ಆತೆ ಅಮ್ಮ ಹೇಳಿದ್ರು ಇಲ್ಲೇ ಇರು ಅಂತ. ಸಾಕ್ಷಿ, ನನ್ನ ಮಾತು ಕೇಳಮ್ಮ. ಅಪ್ಪ ಅಪ್ಪ, ಛೋಟ ಭೀಮ್ ಶುರು ಆಯ್ತು. ಬಾಯ್. ಸಾಕ್ಷಿ, ಸಾಕ್ಷಿ. ಹಲೋ ಸಾಕ್ಷಿ. ನಾನು ನೀವಾದ್ರೂ ಸ್ವಲ್ಪ ಹೇಳ್ಬಾರ್ದಾ ಅವಳಿಗೆ ಮನೆಗೆ ಹೋಗೋದಕ್ಕೆ? ಅವಳು ಇಲ್ಲೇ ಇರೋದಕ್ಕೆ ತುಂಬ ಆಸೆ ಪಡ್ತಾ ಇದ್ದಾಳೆ. ಇರಲಿ ಬಿಡಿ, ನನ್ನ ಜೊತೆ ಬಂದು ಇರ್ತೀನಿ ಅಂತ ಹೇಳೋರಿಗೆ ನಾನು ಬೇಡ ಅನ್ನಲ್ಲ.
ಹೇಳಿದ್ಲು ಸಾಕ್ಷಿ? ಬರಲ್ಲ ಅಂತ ಹೇಳಿದ್ಲು. ಇಲ್ಲಿಗೆ ಯೂನಿಫಾರ್ಮ್ ತಂದ್ಕೊಡಿ, ಇಲ್ಲಿಂದಾನೆ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳಿದ್ಲು. ಪಾಪ ಚಿಕ್ಕ ಮಕ್ಳಿಗೆ ಇದೆಲ್ಲ ಹೇಗ್ ಗೊತ್ತಾಗುತ್ತೆ? ಯಾರಾದ್ರೂ ದೊಡ್ಡವ್ರು ಹೇಳ್ಕೊಟ್ರೆ ಮಾತ್ರ ಮಕ್ಳು ಈ ರೀತಿ ಮಾತಾಡೋದು. ಇದೆಲ್ಲ ಆರ್ತಿದೆ ಪ್ಲಾನು. ಹೋಗ್ಲಿ ಬಿಡು ಸೂರ್ಯ, ಅದಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀಯ? ಆರ್ತಿ ಮನೆಗೆ ತಾನೇ ಹೋಗಿದ್ದಾಳೆ, ಅಲ್ಲಿ ಆಟಾಡ್ಕೊಂಡು ಆರಾಮಾಗಿರ್ತಾಳೆ. ನೀನು ಬೆಳಿಗ್ಗೆ ಹೋಗಿ ಕರ್ಕೊಂಬಂದ್ರೆ ಆಯ್ತು. ಹೋಗಿ ಮಲ್ಕೋ. ಮಗಳೊಬ್ಳು ನಿಮ್ ಕಡೆ ಇದ್ಲು, ಈಗ ಅವಳು ಪಾರ್ಟಿ ಚೇಂಜ್ ಮಾಡ್ಬಿಟ್ಟಿದ್ದಾಳೆ. ನಿಮ್ಮನ್ನ ನೋಡ್ತಾ ಇದ್ರೆ ಅಯ್ಯೋ ಅನಿಸ್ತಿದೆ.